ಲಕ್ಷಾಧಿಪತಿ ಅಷ್ಟಮಕ್ಕೆ ಕೂತ್ಕೊಬಿಡ್ತಾನೋ ಈ ವರ್ಷ ಜಿಮ್ ಮಾಡ್ತಿದ್ರೆ ನೀವು ಜಿಮ್ ನಿಲ್ಲಿಸ್ಬಿಡ್ತೀರಿ, ಸೋಮಾರಿತನ ಜಾಸ್ತಿ ಆಗುತ್ತೆ, ಆಲಸ್ಯತನ ಜಾಸ್ತಿ ಆಗುತ್ತೆ. ಗುರು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ದೈಹಿಕ ಪೀಡೆ, ಅನಾರೋಗ್ಯ, ಆರೋಗ್ಯದ ಸಮಸ್ಯೆಗಳು, ಸೈಟ್ ಖರೀದಿ ಮಾಡ್ತಾ ಇದ್ದೀರಾ ಲಿಟಿಗೇಷನ್ಗೆ ಸಿಕ್ಕಾಕೋತೀರಾ, ಯಾವುದೋ ಜಮೀನ ಕೈ ಹಾಕಿದ್ರೆ ಲಿಟಿಗೇಷನ್ಗೆ ಸಿಕ್ಕಾಕೋತೀರಾ. ನಿಮ್ಮ ಹತ್ರ ದುಡ್ಡಿದೆಯಾ ತಗೊಳ್ಳಿ, ತಪ್ಪೇನಿಲ್ಲ, ಆದರೆ ಎಚ್ಚರಿಕೆಯಿಂದ ತಗೊಳ್ಳಿ, ಯಾಕಂದ್ರೆ ಮೋಸ ಹೋಗುವಂತ ಸಾಧ್ಯತೆಗಳಿರ್ತದೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರಹ್ಮಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮತ್ತು ದೀಕ್ಷಿತ್ ಮಾಡುವ ಪರಿಪೂರ್ಣವಂತ ನಮಸ್ಕಾರಗಳು. ಗೋಚಾರ ಫಲ, ಗುರುವಿನ ಗೋಚಾರದ ಬದಲಾವಣೆ ಧನುಸ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸ್ ರಾಶಿ ಒಳ್ಳೆ ರಾಶಿ, ಮತ್ತು ಯಾವಾಗಲೂ ಕೂಡ ಬ್ಲೈಂಡಾಗಿ ಕೆಲಸ ಮಾಡ್ತಾರೆ, ಅಥವಾ ಯಾವುದು ಇಂಟ್ಯೂಷನ್ನು ಅಥವಾ ಏನೋ ಉದ್ದೇಶವನ್ನು ಇಟ್ಕೊಂಡು ಮಾಡೋದಕ್ಕಿಂತ ಹೆಚ್ಚಾಗಿ ಒಂದಷ್ಟು ಹಾರ್ಡ್ ವರ್ಕ್ ಮಾಡಿ ಮಾಡುವಂಥ ಕೆಲಸವನ್ನು ಸ್ವಲ್ಪ ನೀಟಾಗಿ ಮಾಡೋಣ ಅನ್ನುವಂಥ ಯೋಚನೆ ಉಳ್ಳಂಥ. ಆದರೆ ಧನುಸ್ ರಾಶಿಯವ್ರಿಗೆ ಏನಾಗ್ತಾ ಇದೆ, ರಾಶ್ಯಾಧಿಪತಿಯೇ ಗುರು ಈ ವರ್ಷ ಚೆನ್ನಾಗಿತ್ತು ನೋಡಿ, 7ನೇ ಮನೆಯಲ್ಲಿ ಇರೋದ್ರಿಂದ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ಗೆ ಹಾಕಿದ್ರಿ ದುಡ್ಡು, ಒಂದಷ್ಟು ದುಡ್ಡು ಬಂತು, ಅಥವಾ ಯಾವುದೋ ಒಂದು ಪಾರ್ಟ್ನರ್ಗೆ ದುಡ್ಡು ಹಾಕಿದ್ರಿ, ಅದೊಂದು ಸ್ವಲ್ಪ ಏನೋ ದುಡ್ಡು ಬಂತು. ಈ ಥರದ ಅನುಕೂಲಗಳು ಖಂಡಿತವಾಗಿಯೂ ಶುಭ ಫಲಗಳನ್ನು ಕೊಟ್ಟಿರುತ್ತೆ. ಆದರೆ ಈ ವರ್ಷ 2026 ಜೂನ್ ನಂತರ ನಿಮಗೆ ಅಷ್ಟೊಂದು ಶುಭ ಫಲ ಇಲ್ಲ. ಯಾಕೆ ಇಲ್ಲ ಅಂದರೆ ಲಗ್ನಾಧಿಪತಿ ಅಷ್ಟಮ. ಲಗ್ನ ಅಂದರೆ ಹ್ಯುಮಿನಿಟಿ ಅಂತ ಕರಿತೀವಿ, ಶರೀರ ಅಂತ ಕರಿತೀವಿ, ಸನ್ಮಾನ ಅಂತ ಕರಿತೀವಿ, ಯಶಸ್ಸು ಅಂತ ಕರಿತೀವಿ, ದೇಹ ಲಕ್ಷಣ ಅಂತ ಕರಿತೀವಿ. ನೋಡಿ, ಯಾವಾಗ ರಾಶ್ಯಾಧಿಪತಿ ಅಷ್ಟಮಕ್ಕೆ ಕೂತ್ಕೊಬಿಡ್ತಾನೋ ಈ ವರ್ಷ ಜಿಮ್ ಮಾಡ್ತಿದ್ರೆ ನೀವು ಜಿಮ್ ನಿಲ್ಲಿಸ್ಬಿಡ್ತೀರಿ, ಸೋಮಾರಿತನ ಜಾಸ್ತಿ ಆಗುತ್ತೆ, ಆಲಸ್ಯತನ ಜಾಸ್ತಿ ಆಗುತ್ತೆ, ಸ್ವಲ್ಪ ವೆಯ್ಟ್ ಜಾಸ್ತಿ ಆಗುವಂಥದ್ದು, ತೂಕ ಜಾಸ್ತಿ ಆಗುವಂಥ ವರ್ಷ. ಸ್ವಲ್ಪ ಆರೋಗ್ಯದ ಬಗ್ಗೆ ನೀವು ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಜೊತೆಗೆ ಈ ವರ್ಷ ಆದಷ್ಟು ಕೂಡ ಸಕ್ಕರೆ ಮತ್ತು ಮೈದಾ ಇವೆರಡನ್ನೂ ಕೂಡ ತಿನ್ನುವಂಥದ್ದು ಬಿಡಬೇಕು, ಇಲ್ಲಾಂದರೆ ಅದರಿಂದ ನಿಮಗೆ ತುಂಬ ತೊಂದರೆ ಆಗುತ್ತೆ. ಮತ್ತು ಈ ವರ್ಷ 2026 ಜೂನಿಂದ 2027 ಜೂನ್ವರೆಗೂ ಗುರು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ದೈಹಿಕ ಪೀಡೆ, ಅನಾರೋಗ್ಯ, ಆರೋಗ್ಯದ ಸಮಸ್ಯೆಗಳು, ವರ್ಷ ಪೂರ್ತಿ ಕಾಡುವಂತಹ ರೋಗಗಳು ಬರುತ್ತೆ. ಅದು ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಲಂಗ್ಸ್ ಇರ್ಬೋದು, ಕಿಡ್ನಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸ್ ಇರ್ಬೋದು, ಅಥವಾ ವಾತ ರೋಗಗಳು ಅಂತ ಹೇಳ್ತೀವಿ ನಾವು, ಆ ವಾತ ರೋಗಗಳಿರ್ಬೋದು, ಕಫ ರೋಗಗಳು ಅಂತ ಹೇಳ್ತೀವಿ, ಮೈಗ್ರೇನ್ ಆಗೋದು, ಕಫ ಆಗುವಂಥದ್ದು, ಈ ಥರ ಪದೇ ಪದೇ ಪೀಡಿಸುವಂಥದ್ದು ಆಗ್ತದೆ. ಅದರಿಂದ ಈ ವರ್ಷ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಮೇಜರ್. ಲಗ್ನಾಧಿಪತಿ ಅಥವಾ ರಾಶ್ಯಾಧಿಪತಿ ಅಂದ ತಕ್ಷಣವೇ ಆರೋಗ್ಯ ಅಂತ ಅಂದ್ಕೊಡ್ಬೇಕು. ಜೊತೆಗೆ ಹೊರಗಡೆ ಸಮಾಜದಲ್ಲಿ ಗೌರವವನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ, ಜೊತೆಗೆ ನನ್ನನ್ನು ಇವರು ಗುರುತಿಸ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ, ನಿಮ್ಗೆ ದುಃಖ ಆಗುತ್ತೆ. ಯಾಕಂದರೆ ಈ ವರ್ಷ ನಿಮ್ಮನ್ನು ಕಡೆಗಣಿಸುವಂತಹ ವರ್ಷ. ಏನು ಪ್ರತಿ ವರ್ಷ ಎಲ್ಲ ಕಡೆ ನೀವೇ ಇರ್ತಾನೆ, ಇವ್ರನ್ನ ಸ್ವಲ್ಪ ದೂರ ಇಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬಂದುಬಿಡುತ್ತೆ ಅವ್ರಿಗೆ. ಅದರಿಂದ ತುಂಬ ಯಾವುದಕ್ಕೂ ಇನ್ವಾಲ್ವ್ಮೆಂಟ್ ಹೋಗಬೇಡಿ, ಎಲ್ಲೂ ದುಡ್ಡು ಕಾಸನ್ನು ಖರ್ಚು ಮಾಡ್ಕೊಳ್ಳೋಕೆ ಹೋಗಬೇಡಿ, ನಿಮ್ಮ ಪಾಡಿಗೆ ನೀವಿರಿ. ಮತ್ತು ಜನರಲ್ ಚೆಕಪ್ ಮಾಡಿಕೊಂಡು ಆರೋಗ್ಯದ ವಿಚಾರದಲ್ಲಿ ಗಮನವನ್ನು ಹರಿಸಬೇಕು. ಜೊತೆಗೆ ಅಪಘಾತಗಳು, ಅಷ್ಟಮದಲ್ಲಿ ಸಂಚಾರ ಮಾಡು ಒಂದು ಸಣ್ಣ ಅಪಘಾತನೂ ಆಗುತ್ತೆ, ದೀರ್ಘಕಾಲದ ರೋಗಗಳು ಬರುತ್ತೆ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ, ಹುಷಾರಾಗಿರಬೇಕು. ಇನ್ನು ಚತುರ್ಥಾಧಿಪತಿ ಅಷ್ಟಮದಲ್ಲಿ ಸಂಚಾರ ಮಾಡ್ತಾನೆ. ಚತುರ್ಥ ಅಂದ್ರೇನು, ನಾನು ಆಗಲೇ ಹೇಳ್ತಾ ಇದ್ದೆ, ಏನಂದರೆ ಕಳೆದ ಸಂಚಿಕೆಗಳಲ್ಲಿ ಚತುರ್ಥ ಅಂದರೆ ತಾಯಿ, ಚತುರ್ಥ ಅಂದರೆ ಭೂಮಿ, ಚತುರ್ಥ ಅಂದರೆ ವಾಹನ ಅಂತ ಹೇಳ್ತಾ ಇದ್ದೆ. ನೋಡಿ, ಯಾವಾಗ ಚತುರ್ಥಾಧಿಪತಿ ಅಷ್ಟಮಕ್ಕೆ ಹೋಗ್ತಾನೋ ಆ ಸಂದರ್ಭದಲ್ಲಿ ಏನಾಗುತ್ತೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಈ ವರ್ಷ ತಾಯಿಯ ಆರೋಗ್ಯಕ್ಕೋಸ್ಕರ ಹಣವನ್ನು, ಧನವನ್ನು ವ್ಯಯ ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ತಾಯಿಯ ಜೊತೆಗಿನ ಸಂಬಂಧಗಳು ಕೂಡ ನಿಮಗೆ ಕೆಡಬಹುದಾದಂಥ ಸಾಧ್ಯತೆಗಳಿರ್ತವೆ. ಈ ವರ್ಷ ನೀವೇನಾದ್ರು ವೆಹಿಕಲ್ ತೊಗೊಂಡ್ರಿ, ಯಾವುದೋ ಸ್ಕೂಟರ್ ತೊಗೊಂಡ್ರಿ, ಕಾರ್ ತೊಗೊಂಡ್ರಿ, ಪದೇ ಪದೇ ಅಪಘಾತಗಳಾಗುವಂಥದ್ದು, ಪದೇ ಪದೇ ರಿಪೇರಿಗೆ ಬರುವಂಥದ್ದು. ಅದಕ್ಕೆ ಈ ವರ್ಷ ಯಾರೆಲ್ಲ ಧನುರಾಶಿಯಲ್ಲಿ ಜನನಾಗಿದ್ದೀರೋ, ನೀವು ವಾಹನ ಖರೀದಿ ಮಾಡುವಂಥದ್ದು ಶುಭ ಫಲವನ್ನು ಕೊಡೋದಿಲ್ಲ, ಅದು ನಿಮಗೆ ನೆಗೆಟಿವ್.
ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದ ಅದ್ರ ಬಗ್ಗೆ ಭಾಳ ಎಚ್ಚರಿಕೆಯನ್ನು ತಗೋಬೇಕು. ನೀವು ಸೈಟ್ ಖರೀದಿ ಮಾಡ್ತಾ ಇದ್ದೀರಾ, ಲಿಟಿಗೇಷನ್ಗೆ ಸಿಕ್ಕಾಕೋತೀರಾ, ಯಾವುದೋ ಜಮೀನ ಕೈ ಹಾಕಿದ್ರೆ ಲಿಟಿಗೇಷನ್ಗೆ ಸಿಕ್ಕಾಕೋತೀರಾ, ಬೇಗ ರಿಜಿಸ್ಟರ್ ಮಾಡಿಸ್ಕೊಳಕ್ಕಾಗಲ್ಲ. ಅದರಿಂದ ಈ ವರ್ಷ ಮನೆ ಕಟ್ಟುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಜಮೀನು ತಗೊಳ್ಳೋದಂಥದ್ದು, ಮತ್ತು ದುಡ್ಡಿದೆಯಾ ತಗೊಳ್ಳಿ, ತಪ್ಪೇನಿಲ್ಲ. ಆದರೆ ಎಚ್ಚರಿಕೆಯಿಂದ ತಗೊಳ್ಳಿ, ಯಾಕಂದರೆ ಮೋಸ ಹೋಗುವಂಥ ಸಾಧ್ಯತೆಗಳಿರ್ತದೆ. ಅದರಿಂದ ಒಂದಷ್ಟು ಕೋರ್ಟು ಕೇಸು ಕಚೇರಿ ಎನ್ನುವಂಥ ದೋಷಗಳನ್ನು ಅನುಭವಿಸುವಂಥದ್ದು ಇರ್ತದೆ. ಅಥವಾ ಈ ವರ್ಷ ಇರುವ ಆಸ್ತಿಯನ್ನು ಕಮಿಟ್ಮೆಂಟ್ಗೋಸ್ಕರ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರೆ ಬೇಗ ಮನೆ ಕೆಲಸಗಳಾಗದೇ ಇರುವಂಥ ಸಾಧ್ಯತೆಗಳಿರ್ತದೆ. ಅದರಿಂದ ಭಾಳ ಎಚ್ಚರಿಕೆಯನ್ನು ನೀವು ತಗೋಬೇಕಾಗ್ತದೆ ಅಂತ ಹೇಳ್ತಾ, ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ಅಷ್ಟಮದಲ್ಲಿ ಗುರು ಸಂಚಾರ ಮಾಡುವಾಗ ರೋಗ ಬಾಧೆಯನ್ನು ಇಂಡಿಕೇಟ್ ಮಾಡ್ತಾನೆ. ಮನೆಯಲ್ಲೊಂದು ಮೃತ್ಯುಂಜಯ ಶಾಂತಿಯನ್ನು ಮಾಡಿಸಿ, ಇದು ಬಹಳ ವಿಶೇಷವಾದಂಥ ಅನುಕೂಲವನ್ನು ನೀಡುತ್ತೆ. ಜೊತೆಗೆ ಶಿವನ ದೇವಸ್ಥಾನದಲ್ಲಿ ಅಥವಾ ನವಗ್ರಹ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನ ಇರುವಂಥ ಜಾಗಗಳಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ಹೆಸರಲ್ಲೊಂದು ಮೃತ್ಯುಂಜಯ ಶಾಂತಿ ಮಾಡಿಸ್ಕೊಂಡು ಬರಬೇಕು. ವರ್ಷಕ್ಕೆ 2 ಸರಿ ಪುಣ್ಯಕ್ಷೇತ್ರ, ಎಕ್ಸಾಂಪಲ್ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಮೃತ್ಯುಂಜಯ ಸ್ವಾಮಿ ದೇವಸ್ಥಾನ, ಈ ರೀತಿಯ ದೇವಸ್ಥಾನಗಳಿಗೆ ವರ್ಷಕ್ಕೆ ಒಂದು 2 ಸರಿನಾದರೂ ಹೋಗ್ಬಿಟ್ಟು ಬರೋದ್ರಿಂದ ಈ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಜೊತೆಗೆ ಭಾಳ ಮುಖ್ಯವಾಗಿ ಇನ್ನೊಂದು ಮಾಡಬೇಕಾಗಿರುವಂಥದ್ದು, ಪ್ರತಿನಿತ್ಯ ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಂಡು ಆ ರುದ್ರಾಕ್ಷಿ ಮಾಲೆಯಿಂದ ನೀವು ಮಾಡಬೇಕಾಗಿರುವಂಥದ್ದು ಮುಖ್ಯವಾಗಿ 108 ಸಾರಿ ಪಂಚಾಕ್ಷರಿ ಮಂತ್ರ, ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಬೇಕು. ಇದರಿಂದ ಆ ನೆಗೆಟಿವಿಟಿಗಳು, ಆ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಧನುಸ್ ರಾಶಿಯವರಿಗೆ ಚತುರ್ಥದಲ್ಲಿ ಶನಿ, ಅಷ್ಟಮದಲ್ಲಿ ಗುರು ಅಷ್ಟೊಂದು ಶುಭ ಫಲ ಅಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.